ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಆಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ಥರ ಒಂದು ಫಾಲ್ ಇವತ್ತು ನೋಡೋಕ್ಕೆ ಸಿಕ್ತು. ಸೊ ಏನು ಇವತ್ತು ಬೆಳಿಗ್ಗೆ ಓಪನ್ ಆಯಿತು. ಸೊ ಓಪನ್ ಆದ ತಕ್ಷಣವೇ ಆಲ್ಮೋಸ್ಟ್ ನಮಗೆ ಏನಿಲ್ಲಿ 25,617 ಓಪನ್ ಆಯಿತು. ಸೊ ಅಲ್ಲಿಂದ ನಮಗೆ ಫಾಲ್ ಶುರುವಾಯಿತು. ಫಾಲ್ ಅರೌಂಡ್ ನೋಡಿ, ಇಲ್ಲಿ ಬಿಫೋರ್ ಸ್ವಿಂಗ್ ಏನಿದೆ ಆ ಸ್ವಿಂಗ್ ಒಂದು ಏನು ಮೇಜರ್ ಕ್ಯಾಂಡಲ್ ಇದೆ ಅದೇ ಕ್ಯಾಂಡ್ಲು ಪ್ಯಾಟ್ರನ್ ಇವತ್ತು ಫಾರ್ಮ್ ಆಗಿರೋದು. ಸೊ ನೋಡಿ, ಅದರ ಲೋ ಏನಿದೆ ಅದೇ ಲೋಗೆ ಇವತ್ತು ಲೋನ ಮಾಡಿದೆ. ಅರೌಂಡ್ 25,471, ಅರೌಂಡ್ 25,500 ಏನಿದೆ ಆ ರೌಂಡ್ ನಂಬರ್ ನಿಯರ್ ಬಂದು ಸೊ ಮಾರ್ಕೆಟು ರಿಜೆಕ್ಷನ್ನ ಫೇಸ್ ಮಾಡಿದೆ. ಅಂದರೆ ಕಂಟಿನ್ಯೂಸ್ ರಿಜೆಕ್ಷನ್. ಎಷ್ಟು ಅರೌಂಡು ಇಲ್ಲಿಗೆ 200 ನಿಯರ್ 300 ಸಮಥಿಂಗ್ ಪಾಯಿಂಟ್ಸ್, 300 ಪಾಯಿಂಟ್ಸು ವಾಪಸ್ ರಿಟರ್ನ್. ಸೊ ಅಲ್ಲಿಂದ ವಿ ಶೇಪ್ ರಿಕವರಿ ಆಗೋಗಿದೆ. ಸೊ ನಾಳೆ ಮೋಸ್ಟ್ಲಿ ಇಲ್ಲಿಂದ ಏನಾದರೂ ಓಪನ್ ಆದರೆ, ಸೊ ಇಲ್ಲಿಂದ ಓಪನ್ ಆಗಿ ಒಂದು ರಿಜೆಕ್ಷನ್ ತೊಗೊಳ್ಳೋ ಚಾನ್ಸಸ್ ಇದೆ ಇಲ್ಲಿಗೆ. ಅಂದರೆ 25,955 ಏನಿದೆ ಅಲ್ಲಿವರೆಗೂ ಹೋಗೋ ಚಾನ್ಸಸ್ ಇದೆ. ಸೊ ಅದೇ ಯಾವ ಥರ ಅಂದರೆ, ಸಪೋಸ್ ಇಲ್ಲೇ ಓಪನ್ ಆದರೆ, ಈ ಹತ್ರ ಓಪನ್ ಆದರೆ, ಅಂದರೆ ಇವತ್ತೇನು ಕ್ಲೋಸ್ ಆಗಿದೆ ಅಲ್ಲಿ ಓಪನ್ ಆದರೆ ಒಂದು ಕೆಳಗಡೆ ಒಂದು ರಿಟ್ರೇಸ್ ತೊಗೊಂಡು ಹೋಗೋ ಚಾನ್ಸಸ್ ಕೂಡ ಇದೆ. ಇಲ್ಲ ಸ್ವಲ್ಪ ಜಾಸ್ತಿ ಗ್ಯಾಪ್ ಅಪ್ ಆದರೆ ಅಲ್ಲಿಂದ ಕೂಡ ಮೂವ್ ಆಗೋ ಚಾನ್ಸಸ್ ಇದೆ, ಅಥವಾ ಇಲ್ಲಿಂದ ಡೈರೆಕ್ಟ್ ಕೂಡ ಮೂವ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಹಂಗಾಗಿ, ಅಥವಾ ಗ್ಯಾಪ್ ಅಪ್ ಇಲ್ಲಿ ಓಪನ್ ಆದರೆ ಸ್ವಲ್ಪ ಬಂದು ಇಲ್ಲಿ ರಿಟ್ರೇಸ್ ಆಗಿ ಮತ್ತೆ ಹೋಗೋ ಚಾನ್ಸಸ್ ಕೂಡ ಇದೆ. ಸೊ ಹಂಗಾಗಿ ನಾಳೆ ಎಲ್ಲ ಕಡೆಯಿಂದನೂ ಬೈಯಿಂಗ್ ಪ್ರಾಬಬಿಲಿಟಿ ಜಾಸ್ತಿ ಸಿಗುತ್ತೆ. ಯಾಕೆಂದರೆ ನಾವು ಆಪ್ಷನಲ್ಲಿ ಕೂಡ ನೋಡಿದ್ರು ಕೂಡ ಅದೇ ಪ್ಯಾಟ್ರನ್ ಇದೆ. ಸೊ ಆಪ್ಷನ್ ಪ್ರೈಸಲ್ಲೂ ಕೂಡ ಸ್ಟ್ರೈಕ್ ಪ್ರೈಸ್ಗಳಲ್ಲಿ ಬೈಯಿಂಗ್ ಚಾನ್ಸಸ್ ಇದೆ. ಸೊ ಸಪೋಸ್ ಏನಾದರೂ ಕೆಳಗಡೆ ಓಪನ್ ಆದರೂ ಅರೌಂಡ್ ಈ ಕ್ಯಾಂಡ್ಲು 50% ಏನಿದೆ, ಈ ಬಾಡಿ 50% ಏನಿದೆ, ಈ 740, 750 ಈ ಇದರಲ್ಲಿ ಓಪನ್ ಆದರೂ ಕೂಡ ಸೊ ಬೈಯಿಂಗ್ ಕಡೆ ಒಂದು ಚಾನ್ಸಸ್ ಇದೆ. ಸೊ ಆಲ್ಮೋಸ್ಟ್ ಈ ಸ್ವಿಂಗ್ ಏನು ಬಂದಿದೆ ಇಲ್ಲಿ ಕೆಳಗಡೆ, ಈ ಟ್ರೆಂಡು, ಸೊ ಡೌನ್ ಟ್ರೆಂಡ್ ಏನು ಬಂದು ಇಲ್ಲಿಂದ ರಿಜೆಕ್ಷನ್ ತೊಗೊತಾ ಇದೆ. ಸೊ ರಿಜೆಕ್ಷನ್ ತೊಗೊತಾ ಇದೆ. ನಾವು ಇವಾಗ ಏನು ಮಾಡಬೇಕು, ಸೊ ಬೈಯಿಂಗ್ ಕಡೆ ಟ್ರೇಡ್ನ ಹುಡುಕಬೇಕು. ಬೈಯಿಂಗ್ ಕಡೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂದರೆ ಡಿಪ್ ಆನ್ ಬೈ, ಅಂದರೆ ಎಲ್ಲಿ ನಮಗೆ ಕೆಳಗಡೆ ಬರುತ್ತೆ ಅಲ್ಲೆಲ್ಲ ಬೈ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಅಂದರೆ ನಾವು ಅಲ್ಲಿ ಟ್ರೇಡ್ ಹುಡುಕಬೇಕು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ 5 ಮಿನಿಟ್ಸಲ್ಲಿ ಏನಾಗುತ್ತೆ ಅಂತ, 5 ಮಿನಿಟ್ಸು ಅದು 15 ಮಿನಿಟ್ಸಲ್ಲಿ ನೋಡುವ. ಸೊ 15 ಮಿನಿಟ್ಸಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ 700 ಒಂದು ಪ್ಯಾಟ್ರನ್ ಕ್ರಿಯೇಟ್ ಆಗಿದೆ. ಅಂದರೆ ಸ್ವಲ್ಪ ರೆಸಿಸ್ಟೆನ್ಸ್ ಪ್ಯಾಟ್ರನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಒಂದು 955 ಒಂದು ಸಪೋರ್ಟ್ ಇದೆ, ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟ್ ಈ ಪ್ಲೇಸ್ ಏನಿದೆ 25,667 ಏನಿದೆ, ಸಪೋಸ್ ಇಲ್ಲೆಲ್ಲರ ಓಪನ್ ಆದರೆ ಮಾರ್ಕೆಟ್ ಇಲ್ಲಿವರೆಗೂ ರಿಟ್ರೇಸ್ ಆಗೋದು ಚಾನ್ಸಸ್ ಇದೆ. ಸಪೋಸ್ ಇಲ್ಲೆಲ್ಲರ ಓಪನ್ ಆದರೆ ಈ ಕ್ಯಾಂಡಲ್ ಬಿಫೋರು ಏನು ಲಾಸ್ಟ್ 5 ಮಿನಿಟ್ಸ್ ಬಿಲೋ ಕ್ಯಾಂಡಲ್ ಏನಿದೆ ಇಲ್ಲೆಲ್ಲರ ಓಪನ್ ಆದರೂ ಒಂದು ಟ್ರೇಸ್ ಇಲ್ಲಿಗನ ಒಂದು ಕ್ಯಾಂಡ್ಲಿಂಗ್ ಬಂದು ಇಲ್ಲಿಂದ ಇಲ್ಲಿಗನ ಎತ್ಕೊಂಡು ಹೋಗೋ ಒಂದು ರ್ಯಾಲಿ ಕೂಡ ಚಾನ್ಸಸ್ ಕೂಡ ಇದೆ. ಆವಾಗ ನಮಗೆ ಸ್ಟ್ರೈಕ್ ಪ್ರೈಸಲ್ಲಿ ಆಲ್ಮೋಸ್ಟು ಒಂದು ಸ್ವಿಂಗು ಈ ಪ್ಲೇಸಿಗೆ ಬಂದು ಹೋಗುತ್ತೆ. ಸೊ ಅದು ನಮ್ಮದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಾಳೆ ಆಲ್ಮೋಸ್ಟ್ ಬೈಯಿಂಗೇ ನಮ್ಮ ಟ್ರೆಂಡ್ ಇದೆ. ಸೊ ಸೆಲ್ಲಿಂಗ್ ಕಡೆ ನನಗೆ ಡೌಟ್ ಇದೆ. ಯಾಕೆಂದರೆ ಇದು ಆಲ್ಮೋಸ್ಟ್ ಇದು ಒಂದು ಯಾವ ಥರ ಪಿನ್ ಬ್ಯಾರ್ ಒಂದು ಸ್ವಲ್ಪ ಬಿಗ್ ಕ್ಯಾಂಡಲ್ ಆಗಿರೋದ್ರಿಂದ ನಾಳೆ ಬೈಯಿಂಗ್ ಚಾನ್ಸಸ್ ತುಂಬ ಇದೆ. ಸೊ ಇವತ್ತು ಅದೇ ಥರ ಇತ್ತು ಮಧ್ಯಾಹ್ನ ಮೇಲೆ. ಸೊ ಬೆಳಿಗ್ಗೆ ನಮಗೆ ಆಲ್ಮೋಸ್ಟ್ ಸೆಲ್ಲಿಂಗ್ ಸಿಕ್ಕಿತ್ತು. ಅದಾದಮೇಲೆ 11 ಗಂಟೆ 12 ಗಂಟೆ ಸಮಯದಲ್ಲಿಂದ ಅದು 12 ಆಲ್ಮೋಸ್ಟ್ 11:15 11:15 ಟೈಮಿಂದ ನಮಗೆ ಕಂಟಿನ್ಯೂಸ್ ಬೈಯಿಂಗ್. ಇದು ಯಾವ ಥರ ಬೈಯಿಂಗ್ ಅವರು ಒಳ್ಳೆ ಸೂಪರ್ ಬೈಯಿಂಗ್ ಸಿಕ್ಕಿದೆ ನಮಗೆ. ಸೊ ಪ್ರೀಮಿಯಮಲ್ಲಿ ಎಸ್ಪೆಷಲಿ 800 ಏನು ಪ್ರೀಮಿಯಮ್ ಇದೆ ಅರೌಂಡ್ 10 ಟೈಮ್ಸ್ ಹೋಗಿದೆ. 10 ಟೈಮ್ಸಿಂದ ಜಾಸ್ತಿನೇ ಹೋಗಿದೆ. ಸೊ ಅರೌಂಡ್ 10 ಟೈಮ್ಸ್ ಹೋಗಿದೆ. ಸೊ ಇಂದ ಮನೆಯೆಲ್ಲ ಆಲ್ಮೋಸ್ಟ್ ನಮಗೆ 4 to 5 ಟೈಮ್ಸು 3 ಟೈಮ್ಸು ಈ ಥರ ಎಲ್ಲ ಸಿಕ್ಕಿದೆ. ಸೊ ನಾಳೆ ಆಲ್ಮೋಸ್ಟ್ ಬೈಯಿಂಗ್ ಕಡೆ ಯೋಚನೆ ಮಾಡಿ. ಸೊ ಸೆಲ್ಲಿಂಗ್ ಕಡೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಜಾಸ್ತಿ. ಏಕೆಂದರೆ ರಿಜೆಕ್ಷನ್ ತೊಗೊಂಡಿರೋದ್ರಿಂದ ಆಲ್ಮೋಸ್ಟ್ ಇವತ್ತಿನ ಬಾಡಿ ಏನಿದೆ
ಸೊ ಬಾಡಿ ಇವತ್ತಿನ ಬಾಡಿ ಒಂದು ಇಲ್ಲಿಂದ ಬಾಡಿ ಏನು ಶುರುವಾಗ್ತಿದೆ, ಇದು ಬಾಡಿ ಫುಲ್. ಸೊ ಅದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಬಾಡಿ ಏನಿದೆ ಆ ಪ್ಲೇಸ್ ರಿಟ್ರೇಸ್ ಆಗುತ್ತೆ, ಅಂದರೆ ಅಲ್ಲಿಂದ ರಿಜೆಕ್ಷನ್. ಸಪೋಸ್ ಇಲ್ಲೆಲ್ಲ ಓಪನ್ ಆದರೆ ಈ ಥರ ಒಂದು ರಿಜೆಕ್ಷನ್ ತೊಗೊಳೋ ಥರ ಈ ಥರ ಎಲ್ಲ ಪ್ಯಾಟರ್ನ್ಸ್. ಅದು ಸಪೋಸ್ ಇಲ್ಲಿ ಓಪನ್ ಆದರೆ ಡೌನಿಗೆ ಬರೋ ಥರ ಹಿಂಗೆ ಡೌನಿಗೆ ಬಂದು ಮತ್ತೆ ಹೋಗಿ ಕೆಳಗಡೆ ಬರೋ ಥರ ಒಂದು ಚಾನ್ಸಸ್ ಇದೆ. ಸೊ ಆಲ್ಮೋಸ್ಟ್ ನಮಗೆ 26,000 ರೌಂಡ್ ನಂಬರ್ ಆಗಿರೋದ್ರಿಂದ ಸೊ ಇಲ್ಲಿಗೊಂದು ಟ್ರೇಸ್ ಮಾಡೋ ಚಾನ್ಸಸ್ ತುಂಬ ಇದೆ. ಸೊ ಆಲ್ಮೋಸ್ಟ್ ನೀವು ಇಲ್ಲಿ ಇದೊಂದು ನೋಡಿಕೊಂಡ್ರಿ, ಯಾವತ್ತಿದ್ದು 19th ಡಿಸೆಂಬರ್ ಏನೋ ಒಂದು ಪ್ಯಾಟ್ರನ್ ಇದೆ. ಸೊ ನಾಳೆ ಆ ಥರದ್ದೊಂದು ಪ್ಯಾಟ್ರನ್ ಶುರುವಾಗಬೇಕು, ಅಂದರೆ ನಾಳೆ ಆ ಥರ ಒಂದು ಪ್ಯಾಟ್ರನ್ ಶುರುವಾಗೋ ಥರ ಚಾನ್ಸಸ್ ತುಂಬ ಇದೆ. ಸೊ ಅದೊಂದು ಇಲ್ಲೊಂದು ನೋಡಿಕೊಂಡು ಟ್ರೇಡ್ನ ಮಾಡಿ ನಾಳೆ ನಿಮ್ಮ ಟ್ರೇಡಿಂಗ್ ದಿನ ಶುಭದಾಯಕವಾಗಿರಲಿ ಮತ್ತು ಲಾಭದಾಯಕವಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ಟ್ರೇಡಿಂಗ್ ಅನಾಲಿಸಿಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶುಭ ದಿನ, ಶುಭರಾತ್ರಿ, ಗುಡ್ ನೈಟ್, ಬಾಯ್.